ಶರ್ಮಾ ಅವರು ಮನೆಯಲ್ಲಿರೋದು? ಡಾಕ್ಟರ್ ಶರ್ಮಾ. ಡಾಕ್ಟರ್ ಶರ್ಮಾ ಆ ಥರದ ಹೆಸರು ಯಾರಿಲ್ಲ. ಇಲ್ಲೇ ಇಲ್ಲೇ ಬಂದಿದ್ದೆ ಲಾಸ್ಟ್ ಟೈಮು. 4ನೇ ಮುಖ್ಯ ರಸ್ತೆ ಇದೆ, ಡಾಕ್ಟರ್ ಶರ್ಮಾ ಅಂತ. ಹಲೋ ಸರ್, ಅದೇ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದು 4ನೇ ಮುಖ್ಯ ರಸ್ತೆ ಅಂತ ಬರ್ತಿದಾರಲ್ಲ, ಅಲ್ಲಿ ಬಂದಿದ್ದೀನಿ, ಸಿಗ್ತಾ ಇಲ್ಲ. ಲೊಕೇಶನ್ ಹಾಕೊಂಡು ಬಂದೆ, ನಾನು ಗಾಡಿಯಲ್ಲೇ ಬಂದೆ. ಸರಿ ಇಲ್ಲಿ ಕಳಿಸಿ, ಯಾರಿಗಾರು ಕಳಿಸಿ. ಇಲ್ಲ ಬರ್ತಾ ಇದಾರೆ, ಅವ್ರನ್ನೇ ಕಳಿಸ್ತೇನೆ ಅಂದ್ರಿ. ಎಲ್ಲೂ ಇಲ್ಲ, ಡಾಕ್ಟ್ರುಗಳು ಜಾಸ್ತಿ ಸಿಗಲ್ಲ ಎಲ್ಲೂ. ಇಲ್ಲಿ ಬೆಂಗಳೂರಲ್ಲಿ ಕಷ್ಟ. ಇಲ್ಲ ಇರ್ಲಿ ಬೇಡ, ತೊಂದರೆ ಇಲ್ಲ. ಡಾಕ್ಟ್ರು ಎಲ್ಲೂ ಸಿಗಲ್ಲ ಇಲ್ಲಿ ಬೆಂಗಳೂರೊಳಗಡೆ. ಕಷ್ಟ. ಹಳ್ಳಿ ಕಡೆ ಐತೆ ಟ್ರೀಟ್ಮೆಂಟು, ಇಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ. ನಮ್ಮ ಚಿತ್ರದುರ್ಗ ಇದು ಕೋತಿ ಕಡ್ದ್ಬಿಟ್ಟಿತ್ತು. ಕೋತಿ ಅಲ್ಲಿದ್ದಾಗ ಅದಕ್ಕೆ ಅದು ಕಾಯಿಲೆ ಶುರು ಆಗ್ಬಿಟ್ಟಿದೆ. ಅದು ಇವ್ರೊಬ್ರೇ ಡಾಕ್ಟರ್ ಇರೋದು. ಶರ್ಮಾ ಅಂತಿದ್ದಾರೆ, 4ನೇ ಮುಖ್ಯ ರಸ್ತೆ ಒಳಗಡೆ. ನಾನು ಇಲ್ಲೇ ಬಂದಿದ್ದೆ ಲಾಸ್ಟ್ ಟೈಮ್, ರಾತ್ರಿ ಬಂದಿದ್ನಾ, ಅದಕ್ಕೆ. ಇಲ್ಲಿ ತಾನೇ ನೀವು ಹೇಳ್ತಾ ಇರೋದು? ಗೊತ್ತು. ಅವರಲ್ಲ ಬರ್ತಾರ್ರಿ, ಅವರೇ ಬರ್ತಾರೆ. ಯಾಕೆ ಸುಮ್ಮನೆ ಆ ಕೋತಿ ಕಡ್ದ್ಬಿಟ್ಟಿತ್ತಾ ರಾತ್ರಿ ಎಲ್ಲ ಒಂಥರ ವಿಚಿತ್ರ. ನಮಗೆ ಏನ್ ಮಾಡೋಣ, ಹಣೆ ಬರ. ಎಲ್ಲ ಟೂರಿಸ್ಟ್ಗಳು ಹೋಗೋ ಜಾಗದಲ್ಲಿ ಅಲ್ಲೇ ನಾವು ಆಟ ಎಲ್ಲ ಓಡಿಸ್ತಾ ಇದ್ರು. ನಮ್ಮ ಮಾವ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ತೆಂಗಿನಕಾಯಿ ಅಂಗಡಿಯಲ್ಲಿ. ಕೋತಿ ಕಚ್ಬಿಡ್ತು ಒಂದ್ಸತಿ, ದೇವ್ರ ಕಾಯಿಲೆ ಶುರು ಆಗ್ಬಿಟ್ಟಿದೆ. ಬೇರೆ ಇಲ್ಲಿ ಯಾವ್ದು ಇಲ್ಲಲ್ಲ, ಆಯುರ್ವೇದಿಕ್ ಯಾವುದೂ ಇಲ್ಲಲ್ಲ ಬೇರೆ. ಈ ಇಂಗ್ಲಿಷ್ ಮೆಡಿಸನ್ ಸ್ವಲ್ಪ ಲೇಟ್ ಅಂತೆ ಆಗೋದು. ಹೌದಾ? ಅಲ್ಲ, ಬಟ್ ಅದು ಕಾಯಿಲೆಗಳು ಇರ್ತವೆ ಡಿಫ್ರೆಂಟ್ ಆಗಿ. ಅದು ಕೆಲವು ಬೇರೆದಕ್ಕಂತ ಟ್ರೀಟ್ಮೆಂಟ್ ಇರುತ್ತೆ, ಇದಕ್ಕಂತ ಟ್ರೀಟ್ಮೆಂಟ್ ಇರಲ್ಲ. ಏನ್ ಬರೀ ಹಣ್ಣುಗಳು ತಿಂತಾ ಇದೀನಿ ಅಷ್ಟೇ, ಅನ್ನಗಿನ್ನ ಏನಿಲ್ಲ. ಎಲ್ಲ ಗಿಡಕ್ಕೆ ಕಟ್ತಾರೆ ಹಣ್ಣುಗಳೆಲ್ಲ, ಮರದ ಮೇಲೆ ಕಟ್ತಾರೆ, ಅದ್ಮೇಲೆ ತುಡ್ ತಿನ್ಬೇಕು, ಹಂಗಾಗ್ಬಿಟ್ಟಿದೆ. ಮನೆಯೊಳಗೆ ಕೂತ್ಕೊಂಡು ತಿನ್ನಕ್ ಆಯ್ತಲ್ಲ, ಎಲ್ಲ ಕೋತಿ ಚಾಷ್ಟೆ ಅಂತಾರೆ ನನ್ಗೆ ಏರಿಯಾ ಒಳಗೆ. ಅದಕ್ಕೆ ಸರಿ ಹೋಗ್ಬಿಟ್ರೆ ಸಾಕು. ನಂಬರ್ ಇದ್ರೆ ಹೇಳಿ, ಅವ್ರದ್ದು ಕಾಲ್ ಮಾಡಿದ್ದೀನಿ, ಬರ್ತಾರೆ. ಹಲೋ, ಏನ್ ಗೊತ್ತಾ, ಮರ ಹತ್ಬೇಕು, ಕಚ್ಚಬೇಕು, ಹಂಗೆ ಕಚ್ಚಿ ಬಿಡ್ಬೇಕು ಯಾರಿಗಾದ್ರು ಹಂಗೆ ಹಿಡ್ಕೊಂಡು. ಕಾಯಿಲೆ ಅಂತ ವಿಚಿತ್ರ ಅದು. ಅಲ್ಲ, ಏನ್ ಹೇಳಿ. ಗುರು ರೇ, ಈ ಕಡೆ ಬನ್ರಿ. ಇಟ್ಕೊಡಿದು ಇಲ್ಲ, ನೋಡಿ ಇದೇ ತಪ್ಪು ಮಾಡೋದು. ಇರ್ಬೇಕಾದ್ರೆ ನಾಗಲ್ಲ, ಇಟ್ಕೊಡಿ. ಆಮೇಲೆ ಇಟ್ಕೊಂಡು ಹೇಳ್ತೀನಿ, ಸುಮ್ಮನೆ ದೂರದಿಂದ ಬಾಯಿ ಕೊಡಿ ಅಷ್ಟೇ. ಬಾಯ್ಲಿ ಬಾಳೆ ತಿನ್ಬಿಟ್ಟು ಹೋಗು. ನಾನಿದ್ದೀನಿ, ನಾನು ಕೊಟ್ಟರು ಕೊಡಲ್ಲ ನಿಮ್ಗೆ. ಬಾಯಿ ಕೊಡಿ. ಅಷ್ಟೇ. ನೋಡು, ಇವರು ಅಂಕಲ್ ಅಂಕಲ್ ಇದ್ರಲ್ಲ, ಅಣ್ಣ ಒಳ್ಳೆ ಅಣ್ಣ ಇವರು, ಆಯ್ತಾ? ಏನಿಲ್ಲ. ಈ ಹತ್ರ ಬಾಯ್ಲಿ ಹಂಗೆಲ್ಲ ಮಾಡಬಾರ್ದು. ಕೂತ್ಕೋ. ತಲೆ ಸೋರಿ 2 ನಿಮಿಷ ತಲೆ ಸೋರಿ. ನಾನಿದ್ದೀನಿ, ಬಿಡ್ಲು ಹೋಗ್ಲ ನಾನು. ತಲೆ ಸೋರಿ. ನಾನು ಡಾಕ್ಟರ್ ಶರ್ಮಾ ಇದ್ರಲ್ಲ, ಅವ್ರ ಅಸಿಸ್ಟೆಂಟು. ನಾನು ಹೇಳ್ತೀನಿ, ತಲೆ ಸೋರಿ. ಈಗ ಹೋಗ್ಲ ನಾನು. ತಲೆ ಸೋರಿ ಸರಿ ಹೋಗ್ತಾನೆ, ಹಂಗೆ ಮಲ್ಕೊಂಡ್ಬಿಡ್ತಾನೆ. ತಲೆ ಸೋರಿ ಎತ್ಕೊಂಡು ಹೋಗ್ತೀನಿ. ತಲೆ ಸೋರಿ ಹತ್ರ ಬನ್ನಿ, ಬೇಗ ಬನ್ರಿ, ಹತ್ರ ಬರ್ರಿ. ತಲೆ ಸೋರಿ ಹಿಂಗೆ ತಲೆ ಕೂಲ್ ಅನ್ನಿ. ಕೂಲ್ ಮಂಕಿ ಕೂಲ್ ಹಂಗೆ ಮಲ್ಕೋತ ನೋಡ್ರಿ. ಈಗ ಕೂಲ್ ಮಂಕಿ ಹಂಗೆ ಮಲಗ್ತಾ ಸುಮ್ಮನೆ ಎತ್ಕೊಂಡು ಹೋಗ್ತೀನಿ. ಹಂಗೆ ಮಲಗಿಸಿ. ನಾನು ಹೇಳ್ದಂಗೆ ಹೇಳಿ. ಮಂಕಿ ಕೂತ್ಕೊಳ್ಳಿ. ಗುಡ್ ಮಂಕಿ ಕೂಲ್ ಮಂಕಿ ಸಿರಿ ಕನ್ನಡ ಮಂಕಿ. ನೋಡ್ರ, ಬಿದ್ದೆ ಹೋಯ್ತು. ಓಡದೆ ಹೊಟ್ಟಿಸ್ಕೊಂಬತ್ತೀನ್ರಿ. ಮಲಗಿಸೋಟ್ಟ ಮೇಲೆ ಯಾಕೆ ಹೊಡೋದು ನೀವು?
ಅವ್ನು ಹಂಗೆ ಮಲ್ಕೋತಿದ್ದೆ 2 ನಿಮಿಷಕ್ಕೆ ಬಂದ್ರಲ್ಲ. ಬನ್ನಿ ಬನ್ನಿ ಡಾಕ್ಟ್ರೇ ಬಂದ್ರು, ಬನ್ನಿ ಬನ್ರಿ. ಅವ್ನು ಅಷ್ಟೇ ಅಲ್ಲ, ಹಂಗೆ ಅಲ್ಲಿದೆ ಎದೊಳಲ್ಲ ಫಸ್ಟ್ ಅವ್ನು. ಬನ್ನಿ. ನಿಮ್ಗೇನು ಸ್ವಲ್ಪ ಗಾಬರಿನಾ, ಭಯನ? ಅಲ್ಲ ಸರ್, ಈಗಿರೋ ಪರಿಸ್ಥಿತಿ ಹೌದೌದು, ಕೋವಿಡ್ ಟೈಮ್ ಬಂದು ಸುಮಾರು ದಿನ ಆಯ್ತು. ಅಷ್ಟೇ ಬಾಯ್ ಮಂಕೇನ್ರಿ ಹೇಳ್ತೀನಿ. ಬಾಯ್ ಮಂಕೇನ್ರಿ ಇದೀನಿ ಹೇಳಿ, ಕೈ ಬಾಯ್ ಅನ್ನಿ. ಬಾಯಿ ಮಂಕಿ. ಅಲ್ಲೂ ಹಂಗೆ ಬಾ, ಬಾಯ್ ಅನ್ನಿ. ಆಯನಿ ಅಲ್ಲಿ ಅಲ್ಲ, ಆಯನಿ ಬರಲ್ಲ ಅವ್ನು. ಅಲ್ಲ ಆಯನಿ ಅಲ್ಲಿ ಅಲ್ಲಿ ಬರಲ್ಲ ಬಿಡ್ರಿ. ಆಯನಿ ಅಲ್ಲಿ ಸಿರಿಕರಣ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಶೋನ ಇದು. ಕ್ಷಮಿಸಿ, ನಾವು ಮಾಡಿ ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ರೂಬಿ ಚಿತ್ರತಂಡದಿಂದ ಈ ಕಿರುಕಾಣಿಕೆ, ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಅವ್ನ್ ಬಂದ್ ಏನ್ ಮಾತಾಡ್ದ? ನಮ್ಗೆ ಏನೋ ಸ್ವಲ್ಪ ಡಾಕ್ಟರ್ ಇದಾರ ಅಂತ ಕೇಳಿದ್ರು. ಇಲ್ಲ, ಇಲ್ಲಿ ಈ ತರದಲ್ಲಿ ಯಾರು ಡಾಕ್ಟರ್ ಇಲ್ಲಪ್ಪ ಅಂತ ಫೋನ್ ಮಾಡಿದ್ರು. ಬರ್ತಾರ ಬಿಡು, ಬಂದ್ ಕರ್ಕೊಂಡು ಹೋಯ್ತಾರ ಅಂದ್ಬಿಟ್ಟು ನಾನ್ ಸುಮ್ನೆ ಅದೇ ನೋಡ್ದೆ. ಅವ್ರು ಯಾಕೋ ಒಂಥರ ವಿಚಿತ್ರ ಏನೋ ಹೇಳ್ತಿದ್ರು. ಯಾರೋ ಈಗ ವಯಸ್ಸಾಗಿರೋರು ಮಾತಾಡ್ತಾರಲ್ಲ ಹಂಗ್ ಮಾತಾಡ್ತಾರೆ. ಆಮೇಲೆ ಅವ್ರು ಏನೋ ಒಂಥರ ಬಿಹೇವಿಯರ್ ಚೇಂಜ್ ಆಯ್ತು. ಯಾಕೆ ಸ್ವಲ್ಪ ಡೌಟ್ ಆಯ್ತು. ಸ್ವಲ್ಪ ದೂರ ತರ್ತಿದ್ದಾಗೆ ಅವ್ರ ಹಿಂದೆ ಬರಕ್ ಸ್ಟಾರ್ಟ್ ಆದ್ರು. ಅಲ್ಲಿಗೆ ಸ್ವಲ್ಪ ಬೆಂಗಳೂರಲ್ಲಿ ಈ ತರ ಎಲ್ಲ ನಡೀತಾ ಇರ್ತೈತೆ ಅಂತ ನಿಮ್ಗೂ ಡೌಟು, ಅದಕ್ಕೆ ರನ್ನು. ಮತ್ತೆ ಕೋವಿಡ್ ಅಲ್ಲಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಇರೋ ಬರೋ ಕಾಯಿಲೆಗಳು ಇದೇನ ಮಾಡ್ಬಿಟ್ರೆ ಕಾಯಿಲೆ ಗಿಲೆ ಹೌದೌದು, ಹುಷಾರಾಗಿರ್ಬೇಕು ಸರ್. ಥ್ಯಾಂಕ್ ಯು, ನಾವು ಮಾಡಿ ತಮಾಷೆಗಾಗಿ. ನಾಗೇಶ್ವರ್ ಪಾರ್ಕ್ ಹತ್ರ ಬರುತ್ತಂತಲ್ಲ ಮನೆ, ನೀವು ಇಲ್ಲಿಯವರಲ್ವಾ? ಸರ್ ಇದ್ದೀನಿ, ಪಾರ್ಕ್ ಹತ್ರ ಇದ್ದೀನಿ ಸರ್. ಯಾರನ್ನಾದ್ರೂ ಕಳಿಸಿ ಸರ್ ದಯವಿಟ್ಟು ಪ್ಲೀಸ್. ಅರ್ಜೆಂಟ್ ಇದೆ ಸರ್, ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಕಳಿಸಿ ಸರ್, ಇಲ್ಲೇ ಕೂತ್ಕೊಂಡಿರ್ತೀನಿ. ಇದೇ ಪಾರ್ಕು. ಎಂಟ್ರೆನ್ಸ್ ಯಾವುದು? ಗೇಟು? ಹಾ ಕರೆಕ್ಟ್, ಇಲ್ಲೇ ಬಿಡಿ, ಕಾರ್ನರ್. ಇದೇ ತಾನೇ ಬಿಲ್ಡಿಂಗ್ ಹೇಳಿದ್ದವ್ರು. ಶ್ರೀಕೃಪಾ ಎದುರುಗಡೆ ಕೂತ್ಕೊಂಡ್ರು. ಶ್ರೀಕೃಪಾ ಎಲ್ಲಿದೆ? ಶ್ರೀಕೃಪಾ ಬಿಲ್ಡಿಂಗ್ ಎದುರುಗಡೆ ಕೂತ್ಕೊಂಡ್ರು. ಹಾ ಇಲ್ಲಿದೆ. ಓಕೆ ಸರ್ ಹೇಳಿ ಸರ್. ಸರ್ ಆಯ್ತು ಸರ್, ಇಲ್ಲಿ ಬರ್ತೀನಿ ಸರ್. ಇಲ್ಲಿ ಇದ್ದೀನಿ, ಪಾರ್ಕ್ ಹತ್ರ ಇದು. ಕಳಿಸಿ. ಓಕೆ ಸರ್. ಸತಿ ಸಿಟಿ ಒಳಗೆ ಮನೆ ಮಾಡ್ಬಿಡ್ಬೇಕು ಅನ್ಸುತ್ತೆ. ಇಲ್ಲೇ ಚಿತ್ರದುರ್ಗ ಇರೋದು. ತೆಂಗಿನಕಾಯಿ ಮಾರ್ತಿದ್ವಿ, ಅಂಗಡಿ ಇದೆ. ಕೋತಿ ಕಚ್ಚಿಬಿಟ್ಟಿತ್ತು. ಅವು ಇನ್ಫೆಕ್ಷನ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹೆಲ್ತು. ಎಲ್ಲ ಕೋತಿ ತರ ಆಡಕ್ ಶುರು ಮಾಡ್ಬಿಟ್ಟಿದ್ದೀನಿ. ಅದು ಪ್ರಾಬ್ಲಮ್. ಇವರು ಡಾಕ್ಟ್ರ್ ಇಲ್ಲೇ ಇರೋದು, ಅಮೆರಿಕದೊಳಗಿದ್ದವರು ಇಲ್ಲಿ ಬಂದಿದಾರಂತೆ. ಅವ್ರೊಬ್ಬರೇ ಇರೋದಿಲ್ಲಿ. ಬೆಂಗಳೂರಲ್ಲಿ 3 ಜನ ಅಂತೆ ಡಾಕ್ಟರ್ ಇರೋದವ್ರು. ಚಿತ್ರದುರ್ಗದಲ್ಲಿ ಇಲ್ಲ. ಎಲ್ಲ ಬರೀ ಹಣ್ಣು, ಸೇಬೆ ಹಣ್ಣು ಈ ತರ ತಿಂತ, ಊಟ ಮಾಡಕ್ಕೆ ಆಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ. ಅಲ್ಸ್ಟ್ಯಾಂಡ್ ಸಿಗುತ್ತೆ ಅಲ್ಲಿ ಎಲ್ಲಾದ್ರೂ? ಅಲ್ಸ್ಟ್ಯಾಂಡ್ ಸಿಗಲ್ವಾ? ಹಸುವಾಗ್ಬಿಟ್ಟಿದೆ. ಏನಾಯ್ತು ಇವ್ರೆ? ಕೋತಿ ಕಚ್ಚಿತ್ತೋಗಿ. ಯಾರಿಗೆ? ಬಿಟ್ನಲ್ಲಣ್ಣ. ಅಲ್ಲೋಗು. ಮಕ್ಕಳಿದೆ ಫೋಟೋ. ಕಾಣಿಸ್ತಾ ಇಲ್ಲ, ಹೆಂಗ ನೋಡ್ರಿ ಕಪ್ಪಿದಂಗೆ.
ಸಮಾಧಾನ ಮಾಡಿ ಒಂದ್ಸತಿ. ಕೂಲಾಗಿರೋ. ಹೋಗಿ ಅಣ್ಣ. ಓಕೆ. ಹಲೋ ಹಲೋ ಯಜಮಾನ್ರೆ, ರೇ ಹಾಸ್ಪಿಟಲ್ ಫೋನ್ ಮಾಡಿ. ಯಾರು ಬನ್ನಿ ಈ ಕಡೆ, ಬನ್ರಿ ಇಲ್ಲಿ. ಸರ್ ಇಲ್ಲೇ ಇದ್ದಾನೆ, ಪೇಷಂಟ್ ಇಲ್ಲೇ ಇದ್ದಾನೆ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಆ ಗಾಡಿ ಕಳಿಸಿ, ಎತ್ತಾಕೊಂಡು ಹೋಗ್ತೀನಿ. ಈ ಕಡೆ ನಿಂತ್ಕೊಳ್ರಿ. ನಾನು ಹೇಳ್ರಿ ನಿಂತ್ಕೊಳ್ಳಿ ಈ ಕಡೆ. ಫಸ್ಟ್ ಮಾತ್ರ ಮಾತಾಡೋದ ಬಂದು, ಫಸ್ಟ್ ಮಾತ್ರ ಮಾತಾಡೋಣ. ಅವ್ನಿಗೆ ಕೋತಿ ಕಚ್ಚಿದೆ, ನಮ್ಮ ಪೇಷಂಟ್ ಅವನು. ನೀವು ಅಡ್ಡಾಡಿ ಓಡಾಡಿದ್ರೆ ಅವ್ರು ಟಿವಿ ಅವ್ರು ಅಲ್ಲ ರೀ, ಅವರು ರೀ ಕೋತಿ ಕಚ್ಚಿರೋನು ಅಂತ ಹೇಳ್ತಾ ಟಿವಿ ನೋಡಿ. ಮತ್ತೆ ಯಾಕೊಂಡು ಹೋಗ್ತೀರಾ? ಇಲ್ಲ ಡಾಕ್ಟರ್ ಫೋನ್ ಮಾತಾಡ್ತೀರಾ? ಏನಾಗಲ್ಲ ಇರ್ರಿ, ನಾನು ಇರೋರ್ಗು ಏನೂ ಆಗಲ್ಲ. ನಾನು ಇರೋರ್ಗು ನಿಂತ್ಕೋ, ಧೈರ್ಯ ನಿಂತ್ಕೋ, ಏನಾಗಲ್ಲ ನಿಂತ್ಕೋ. ನೀನು ಕಚ್ಚಿದ್ನಪ್ಪ, ನೀನು ಕಚ್ಚಿ ಬನ್ನಿ. ಹೆಂಗ್ ಮಾಡ್ಬೇಕು ನೀನು? ಈಗ ಎತ್ತಾಕೊಂಡು ಹೋಗ್ತೀನಿ ಅವ್ರನ್ನ. ಸ್ವಲ್ಪ ನಂಗೆ ಇದು ಮಾಡಿ ಕರಿ, ಅವ್ರನ್ನ ಹತ್ರ ಕರಿ, ಹೇಳ್ತೀನಿ ಕರಿ. ಹೌದಾ? ನನಗೆ ಹಣೆ ಬರ ಅನ್ಭವಿಸ್ಕೋಗ್ರೆ. ಮತ್ತೆ ಏನ್ರಿ ಮಾತಾ ಹೇಳಕ್ ಬರ್ತೇನೆ, ಕರೀರಿ ಹತ್ರಕ್ಕೆ. ಹತ್ರ ಕರಿ, ನಾನು ಕರೆ ಬರಲ್ಲ ಅವನೀಗ. ಅವ್ನು ಯಾರು ಕರೆ ಬರ್ರಿ, ನಿಮ್ಮ ಕರೆ ಮಾತ್ರ ಬರೋದವನೀಗ. ಕರೀರಿ ಸುಮ್ಮನೆ, ಕೋತಿ ಬಾಯ್ಲಿ ಅನ್ನಿ ಅನ್ನೋ ಗುರು. ನೈಳ್ ಮತ್ ಕೇಳನ್ನು ಕರಿ. ಅವ್ನು ಟಿವಿ ಮಾಡ್ತಾ ಗೊತ್ತಾ ನಿಮ್ಗೆ? ಅವ ಮಾಡ್ಬೇಕಾದ್ರೆ ಕಚ್ಚಿದ್ರಿ. ಎದುರುಗಡೆ ಕ್ಯಾಮ್ರಾ ಐತ್ ನೋಡ್ರಿ. ಇದು ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರ ತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ತಾವು ದಯವಿಟ್ಟು ಸ್ವೀಕರಿಸಬೇಕು ಈ ಒಂದು ಪ್ರೀತಿ ಕಾಣಿಕೆ ರೂಬಿ ತಂಡದಿಂದ. ಓಕೆ, ಸೊ ಈ ತರದ್ದೆಲ್ಲ ಕಾಯಿಲೆಗಳು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಟ್ರೀಟ್ಮೆಂಟ್ ತಗೋಬೇಕು, ಕರೆಕ್ಟ್ ಅಲ್ವಾ? ನಾಯಿ ಕಸ್ತು ಅಂತ ಸುಮ್ನಿರ್ಬಾರ್ದು. ಆಮೇಲೆ ನಾಯಿ ಕಚ್ಚಿದಾಗ 4 ಅವರ್ ಮುಂಚೆನೆ ನಾವು ಡಾಕ್ಟರ್ನ ಭೇಟಿ ಆಗ್ಬೇಕಂತೆ. ಸೊ ಇದು ಎಲ್ರಿಗೂ ಗೊತ್ತಾಗ್ಬೇಕಾಗಿರೋಂಥದ್ದು. ನಾಯಿ ಕಚ್ಚಿದ್ಮೇಲೆ 4 ಅವರ್ ಒಳಗಡೆ ನಾವು ಡಾಕ್ಟರ್ನ ಭೇಟಿ ಆಗ್ಬೇಕು. ಓಕೆನಾ? ಇಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ನಾವು ಒಂದು ಮೆಸೇಜ್ ಕೊಡಕ್ಕೆ ಈ ಒಂದು ಮಾಡಿ. ಅಣ್ಣ ಇಕ್ಕೊಳ್ಳೋಣ ಕಾಸು ಕೊಡೋಣ. ಅಣ್ಣ ಇಕ್ಕೊಳ್ಳೋಣ ಕಾಸು ಕೊಡೋಣ. ಅಣ್ಣ ಇಕ್ಕೊಳ್ಳೋಣ ಕಾಸು ಕೊಡೋಣ. ಕಾಸು ಕೊಡೋಣ, ಮನೆಗೆ ಹೋಗ್ಬೇಕಣ್ಣ. ಕಾಸು ಕೊಡೋಣ, ಮನೆಗೆ ಹೋಗ್ಬೇಕು. ಮೊಬೈಲ್ ಇಕ್ಕೊಳ್ಳೋಣ ಬೇಕಾದ್ರೆ. ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಬಾರಣ ಇಲ್ಲ ಡ್ರಾಪ್ ಮಾಡೋಣ. ಮೊಬೈಲ್ ಇಟ್ಕೊಳ್ಳೋಣ. ಬಾರಣ. ಏನು ಕಾಸಿಲ್ಲ ಏನಿಲ್ಲ, ಮೊಬೈಲ್ ಕೊಡೋಣ ಬೇಕಾದ್ರೆ. ಏನ್ ಬೇಕಣ್ಣ? ಲೈಟ್ ಕಾಸು ಕೊಡ. ಮೊಬೈಲ್ ಗೊತ್ತಿಲ್ಲ ಯಾವ ನಾವು ಹಣ ಕೊಡ, ಇಕ್ಕೋ ಕೊಡೋಣ. ಬಾರಣ್ಣ, ಇಲ್ಲ ಗಾಡಿ ಕೀ ಕೊಡು, ಕೀ ಕೊಡು. ಏಟ್ ಆಯ್ತಾಯ್ತು ನಿನ್ ಕೈಯಲ್ಲಿ. ಕಂಪ್ಲೇಂಟ್ ಸುಮ್ಮನೆ ಇದ್ಬಿಡು. ಕಂಪ್ಲೇಂಟ್ ಇಕ್ಕೊಂಡ್ ಕೊಡೋಣ. ಮೊಬೈಲ್ ಮನೆಗೆ ಹೋಗ್ಬೇಕಲ್ಲ. ಕಂಪ್ಲೇಂಟ್ ಕೊಡ್ತೀನಿ. ಬಾ ಬಾ ಬಾ, ಗಾಡಿಯಲ್ಲಿ ಹೋಗೋಣ ನಡಿ. ಗಾಡಿ ಬೇಡ ನಿಂದು, ಆ ಗಾಡಿಯಲ್ಲಿ ಹೋಗೋಣ ಬಾ. ಅಣ್ಣ ಕರ್ಕೊಂಡು ಹೋಗ್ತಾರಂತೆ. ಚೆನ್ನಾಗಿರಲ್ಲ ಒಂದು ಟೂಲ್ಸು. ಯಾವನ ಅಂತಾನೆ ಗೊತ್ತಿಲ್ಲ ಇವನು. ಮೈ ಬಿಡ್ತಾ ಮತ್ತೆ ಅಲ್ಲ ಯಾವನ ಅಂತಾನೆ ಗೊತ್ತಿಲ್ಲ. ನನ್ ಪಾಡಕ್ ನಾನು ನೋಡಿದೆ, ಅಲ್ಲಿಂದ ಓಡ್ ಬಂದೆ. ಓಡ್ ಬರ್ತಾನ ಅವನು ಅಂತ. ಅದು ಇಟ್ಟ ಫೋನ್ ಗೊತ್ತಿಲ್ಲ. ಗಾಡಿಲಿ ಅದೇ ಕ್ಯಾಮ್ರಾ ಇಟ್ಟವ್ರೆ. ಇದು ಸಿರಿ ಕ್ಯಾಮ್ರಾ ಪ್ರೋಗ್ರಾಮು. ಕುರಿಗಳು ಸ್ವಾಮಿ ಕುರಿಗಳು ಅಂತ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಸರ್ ದಯವಿಟ್ಟು ಸ್ವೀಕರಿಸ್ಬೇಕು. ಯಾರೋ ಒಬ್ಬ ಬಂದು ಗೊತ್ತಿಲ್ಲದೆ ಇರೋನು ಮೊಬೈಲ್ ಕೊಟ್ಬಿಟ್ಟು ಕಾಸು ಕೇಳಿದ್ರೆ ಕೊಡಕ್ಕಾಗತ್ತಾ? ಯಾಕಾಗಲ್ಲ? ಅಲ್ಲ ಅವನು ಕಷ್ಟ ಅಂತಂದ್ರೆ ಕೊಡ್ಬೋದಲ್ವಾ?
ಅಲ್ಲ ಕಷ್ಟ ಅಂದ್ರೆ ಸುಮ್ನೆ ಇದಕ್ಕಿದ್ದಾಗೆ ಬಂದ್ಬಿಟ್ಟು ಕೇಳಿದ್ರೆ ಹೆಂಗ್ ಕೊಡಕ್ಕಾಗತ್ತೆ? ಹೆಂಗೋ ಕೊಡಕ್ಕಾಗಲ್ಲ, ಯಾರ್ದೋ ಕಣ್ಣು ಏನೋ ಮಾಡಕ್ಕಾಗತ್ತಾ? ಅದೇ ಬಗ್ಗೆ ಇರೋರೇ ಕೊಡಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ನಿಮ್ ಸಪೋರ್ಟ್ಗೆ. ಅಣ್ಣ ಕಾಯಿಸಿದ್ರೆ ಹೋಗೋಣ, ಅರ್ಜೆಂಟ್ ಐತೆ ಅಣ್ಣ, ಅರ್ಜೆಂಟ್ ಅಣ್ಣ, ಅರ್ಜೆಂಟ್ ಐತೆ ಅಣ್ಣ, ಗಾಡಿ ಡೀಸೆಲ್ ಬೇರೆ ಖಾಲಿ ಆಗ್ಬಿಡ್ತು, ಅರ್ಜೆಂಟ್ ಐತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಣ್ಣ, ಅಣ್ಣ ಕೊಡೋಣ, ಅಣ್ಣ ತಗೊಳ್ಳೋಣ, ಅರ್ಜೆಂಟ್ ಐತೆ ಅಣ್ಣ, ಒಂದ್ 500 ರೂಪಾಯಿ ಕೊಡೋಣ ಸಾಕು, ಆಮೇಲೆ ಬಂದು ಇಸ್ಕೊತೀನಿ, ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ 500 ಕೊಡೋಣ, ಬಿಸಾಕಿದ್ರೆ ಕಾಸು ಕೊಡ್ತಾರೇನಣ್ಣ, ತಗೊಳ್ಳೋಣ ಇಟ್ಕೊಳ್ಳೋಣ. ಅಣ್ಣ ನಿನ್ನ ಹತ್ರ 500 ರೂಪಾಯಿ ಅಲ್ವೇನಣ್ಣ, ದೊಡ್ಡ ಮನ್ಸ ಅಂತ ಬಂದ್ ಕೇಳಿದೆ, ದೊಡ್ಡ ಮನುಷ್ಯ ನೀನ್ ದೊಡ್ಡ ಮನ್ಸನ್ ತರ ಕಾಣಿಸ್ತಾ ಇದೆಯಾ, ತಗೊಳ್ಳೋಣ, ಮತ್ತೆ ಮಾತಾಡಿದ್ರೆ ಹೊಡಿ ಹಂಗಿದ್ರೆ ಹೊಡ್ಕೊಬಿಡೋಣ, ಹಾಸ್ಪಿಟ್ಲ್ ಹೋಗ್ಬೇಕಣ್ಣ, ನಾವು ಹಾಸ್ಪಿಟ್ಲ್ ಹೋಗ್ಬೇಕು, ತಗೊಳ್ಳೋಣ, ಓನಣ್ಣ ಕಾಸ್ಟ್ಲಿ, ಹೋಗು ಅಂತ ಹೇಳ್ತಾ ಇರೋದು, 3000 ರೂಪಾಯಿ ಅಣ್ಣ, ಅದಕ್ಕೆ ಹೋಗು, ತಗೊಳ್ಳೋಣ, 500 ರೂಪಾಯಿ ಹೇಳ್ತಾ ಇದೀನಲ್ಲ, 500 ರೂಪಾಯಿ ಹೊರ ಮಾಡಿಲ್ವೇನಣ್ಣ ನೀನ್ ಬೆಳಗ್ಗೆಯಿಂದ, ಅಣ್ಣ ಹಾ ಹೋಗ, ಇಲ್ಲ ನನ್ನ ಹತ್ರ ನೀನ್ ಹೊಡೆದ್ರು ಚಿಂತೆ ಇಲ್ಲ, 500 ರೂಪಾಯಿ ಕೊಟ್ಟು 300 ಕೊಡೋಣ, ಹೋಗ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೋಯ್ತೀನಿ ಅಣ್ಣ, ನಾವು ಹಠ ಮಾಡ್ಬೇಡ ಪ್ಲೀಸ್, ಕೇಳೋನಲ್ಲ, ಚೆನ್ನಾಗಿಲ್ಲ ಅಷ್ಟೇ, ಬೆಳಗ್ಗೆ ಟೈಮ್ ಯಾರ್ದು ನನ್ ಚೆನ್ನಾಗಿಲ್ದೇ ಇರೋದಕ್ಕೆ ಗಾಡಿ ಡೀಸೆಲ್ ಖಾಲಿ ಆಗ್ಬಿಟ್ಟು, ಇಲ್ಲ ಅಂತ ಹೇಳ್ತಾ ಇದೀನಲ್ಲ, ಅಣ್ಣ ಒಂದ್ 500 ರೂಪಾಯಿ ಇಸ್ಕೊತಾ ಇದ್ದೀನಿ, ನಂದು ಅಣ್ಣ, ನನ್ ಫೋನ್ ತಂದವನೆ, ನನ್ ಫೋನ್ ತಂದು ನಿಮ್ಗೆ ಕಳ್ತವನೆ, 500 ರೂಪಾಯಿ ಎಲ್ತಾನೆ ಫೋನ್ ಇದು, ಅದು ಅವ್ರದಣ್ಣ, ಅವ್ರದ್ದು ಹಿಂದೆ ಇದು ಹಿಂದ, ಮತ್ತೆ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ, ನಾನೇನ್ ತಗೊಂಡಿದ್ದೀನಿ, ಮತ್ತೆ ಅವ್ನು ಹೇಳ್ತಾನಲ್ಲ, ಗೊತ್ತಿಲ್ಲ, ನಾನು ತಗೊಂಡಿದ್ರೆ ನನ್ ಕೈಲಿದೆ ಫೋನ್, ಯಾರ್ದ ಫೋನ್ ಇದು, ಏಜೆಂಟ್ ಇರೋದವ್ರೆ ಅಣ್ಣ, ಇದು ನಂದಲ್ಲ ಅಣ್ಣ, ಅವ್ರದ್ದೇ, ನನ್ ಸಂಬಂಧ ಆಯ್ತಾ, ಯಾಕೆ ಕೊಟ್ಟಿರಿ ನೀವು ದುಡ್ಡು ಇವ್ರಿಗೆ, ದುಡ್ಡು ಕೊಟ್ಟಿರ ಅಂತ ಹೇಳ್ತಿಲ್ಲ ಅವನಲ್ಲಿ, ನಾನೇನ್ ಕೊಡಿ ಕೊಟ್ರಣ್ಣ, ಕೊಟ್ಟಿದ್ದೀರ ಅಂತ ದುಡ್ಡು ನೀವು ಕೊಡ್ಸಲ, ಯಾಕೆ ತಗೊಂಡ್ರಿ ಫೋನ್, ನಾನು ತಗೊಂಡು ಇಲ್ಲ ಕೊಟ್ಟಿಲ್ಲ, ಹೋಗೋಣ, ಯಾಕಣ್ಣ ಸುಳ್ಳು ಹೇಳ್ತೀಯ, ಅವ್ರ ಫೋನ್ ತಂದ್ಬಿಟ್ಟು ನೀನು, ಅವ್ರ ಫೋನ್ ಸುಮ್ಮನೆ ಕೊಡ್ತೀನಿ, ಅವನ ಹತ್ರ ಇಸಲ ಫೋನ್ ಫೋನ್ ನನ್ನ ಪಾಡ್ ನಾನು ಇದ್ದೀನಿ, ಕಂಪ್ಲೇಂಟ್ ಕೊಡ್ತೀರಾ ಅಲ್ಲಿ ಅಲ್ಲಿ